ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೋಡ್ಬೋದು ನಾನಿವತ್ತು ತುಂಬ ಕ್ಯೂಟ್ ಆಗಿರೋ ಬಟರ್ಫ್ಲೈ ಡಿಸೈನ್ ತೊಗೊಂಡು ಬಂದಿದ್ದೀನಿ ನಿಮಗೆ. ಇದು ಸಪ್ರೇಟಾಗಿ ರೀತಿ ರೆಡಿ ಮಾಡಿಕೊಂಡು ನೀವು ಸಾರಿಗೆ ಯಾವ ರೀತಿ ಬೇಕಾದರೂ ನೀವು ಅಟ್ಯಾಚ್ ಮಾಡ್ಕೊಬೋದು. ಓಕೆ, ಸೊ ನೀವು ಸಾರಿಗೆ ಈ ರೀತಿ ಬೇಕಿದ್ದರೂ ಸ್ಟಿಕ್ ಮಾಡ್ಕೋಬೋದು, ಸ್ಟಿಚ್ ಮಾಡಿ, ಇಲ್ಲ ಮತ್ತು ಇದನ್ನು ಮೇಲೆ ಹೀಗಿಟ್ಟು ಬೇಕಿದ್ದರೂ ಮಾಡ್ಕೊಬೋದು. ಸೊ ಹೇಗೆ ಬೇಕಿದ್ದರೂ ಮಾಡ್ಕೊಬೋದು. ನೋಡಿ, ಸಿಂಪಲ್ಲಾಗಿ ನಾನು ಲಾಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಬಟರ್ಫ್ಲೈ ಡಿಸೈನ್ ತೋರಿಸಿದ್ದೀನಿ. ಸೊ ಇದು ಸ್ವಲ್ಪ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಸೊ ನಾನಿಲ್ಲಿ ಇದಕ್ಕೆ ಈ ರೀತಿ ರಿಂಗ್ ತೊಗೊಂಡಿದ್ದೀನಿ ಮತ್ತು ಪರ್ಲ್ ತೊಗೊಂಡಿದ್ದೀನಿ. ಮಾಮೂಲಿ 6 ಎಳೆ ದಾರ ಮತ್ತು 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಓಕೆ, ಇಷ್ಟೇ ಇದಕ್ಕೆ ಬೇಕಾಗಿರೋದು ಐಟಮು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ತುಂಬ ಚೆನ್ನಾಗಿದೆ ನೋಡಿ, ಡಿಫ್ರೆಂಟಾಗಿದೆ ನೋಡಿ. ಫಸ್ಟು ಈ ರಿಂಗಲ್ಲಿ ಈ ಥ್ರೆಡ್ಡನ್ನು ಕೊಂಡು ಫಸ್ಟು ಹೀಗೆ ನಾಟ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ನೀವು ಇದೇ ಥ್ರೆಡ್ ಒಳಗಡೆ ನಾಟ್ ಹಾಕಿದ್ದೀರಲ್ವ, ಅಲ್ಲೇ ಒಳಗಡೆ ಇಂದ ನೀಡಲ್ ಹಾಕಿ ಹೀಗೆ ಈ ಥ್ರೆಡ್ಡಲ್ಲಿ ಹೊರಗೆ ತಗೊಳ್ಳಿ. ಇಲ್ಲಿಂದ ಇವಾಗ 5 ಚೈನ್ ಹಾಕ್ಕೊಳ್ಳಿ, ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 1 2 3 4 ಆ್ಯಂಡ್ 5 ಚೈನ್ ಆದಮೇಲೆ ನೀಡಲ್ ಮೇಲೆ 3 ಟೈಮ್ಸ್ ದಾರ ತಗೊಳ್ಳಿ. 2 ಮತ್ತು 3 ಟೈಮ್ಸ್ ದಾರ ತಗೊಂಡು ಇದೇ ರಿಂಗ್ ಒಳಗೆ ಹೋಗಿ ಈ ಥ್ರೆಡ್ ಮೇಲೆ ತಗೊಳ್ಳಿ. ಸೊ ಇವಾಗ ಈ 2 ಲೈನಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೆಗೀತಾ ಬನ್ನಿ. 4 ಸ್ಟೆಪ್ ಬರುತ್ತೆ. 1 2 3 4. ಓಕೆ, ಈ ರೀತಿ ಮತ್ತೆ ಇನ್ನೊಂದು ಸ್ಟೆಪ್ಪು, ಮತ್ತು ನೀಡಲ್ ಮೇಲೆ 3 ಟೈಮ್ಸ್ ಥ್ರೆಡ್ ತಗೊಂಡು ಟೋಟಲ್ ನೀವು ಇಲ್ಲಿ 6 ಮಾಡ್ಕೊಬೇಕಾಗತ್ತೆ. 3 ಆಯಿತು. ನಾಲ್ಕು, ಇದಾಯಿತು. ಇವಾಗ 1 2 3 4 5 ಚೈನ್ ಹಾಕಿ ಇದೇ ರಿಂಗ್ ಒಳಗಡೆ ಹೋಗಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಇವಾಗ ಒಂದು ಸೈಡಿಂದು ದೊಡ್ಡ ರೆಕ್ಕೆ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿಂದ 1 2 3 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಇವಾಗ 2 ಟೈಮ್ಸ್ ಥ್ರೆಡ್ ತೊಗೋಬೇಕು. ಇಲ್ಲಿ 3 ಟೈಮ್ಸ್ ತೊಗೊಂಡಿದ್ರೆ ಇಲ್ಲಿ 2 ಟೈಮ್ಸ್ ತೊಗೊಂಡು ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಸೇಮ್ ಅದರ ಹಾಗೆ 2 ಲೈನಲ್ಲಿ ಥ್ರೆಡ್ಡನ್ನು ಹೊರಗೆ ತೊಗೊತಾ ಬನ್ನಿ.
1 2 ಟೋಟಲ್ ಇವಾಗ 3 ಆಯಿತು. ಸೊ 4 ಆದಮೇಲೆ ನೆಕ್ಸ್ಟು 1 2 3 4 ಚೈನ್ ಹಾಕಿ ಇಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಟೋಟಲ್ 5 ಆಯಿತು. ಇದು 6 ಹಾಕಿದ್ದೀವಿ, ಇದು 5. ಓಕೆ, ಒಂದು ಸೈಡು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ಮತ್ತೆ 1 2 3 4 ಚೈನ್ ಹಾಕಿ ಇವಾಗ ಇಲ್ಲಿ ಹಾಕಿದ್ದೀರಲ್ಲ ಇದೇ ಇಲ್ಲಿ ರಿಪೀಟ್ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಳ್ಳಿ. 2 ದಾರ ಒಂದು ಮಾಡಿಕೊಂಡು ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ. ನಾಲ್ಕು ಸ್ಟೆಪ್ ಆಯ್ತಲ್ವಾ. ಇವಾಗ 1 2 3 4 5 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಬಂದು ಇಲ್ಲಿ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕಿ. ನೆಕ್ಸ್ಟ್ ಇಲ್ಲಿಂದ 1 2 3 4 5 ಚೈನ್ ಹಾಕಿ ಇವಾಗ ನೀಡಲ್ ಮೇಲೆ 3 ಟೈಮ್ಸ್ ದಾರ ತಗೊಳ್ಳಿ. 3 ಟೈಮ್ಸ್ ತಗೊಂಡು ಸೇಮ್ ಅವಾಗಲೇ ಮಾಡ್ದಂಗೆ 2 2 ಲೈನಲ್ಲಿ ಥ್ರೆಡನ್ನು ತಗೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸಾರಿ, ನಾಲ್ಕು 5 ಆಯಿತು. ಇವಾಗ 1 2 3 4 5 ಚೈನ್ ಹಾಕಿ ಇಲ್ಲಿನೇ ಹೋಗಿ ಸಿಂಗಲ್ ಕ್ರೋಶ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿಂದ 1 2 3 4 5 6 ಚೈನ್ ಹಾಕ್ಕೊಂಡು ಈ ಮೂರನೇ ಚೈನಿಗೆ ವಾಪಸ್ ರಿಟರ್ನ್ ಬಂದು 1 2 3 ಚೈನ್ ಬಂದು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ಅದೇ ಪ್ಲೇಸಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. 1 2 ನೋಡಿ. ಇದು ಸ್ಲಿಪ್ ಸ್ಟಿಚ್ ಹಾಕಿದ ಮೇಲೆ ಮತ್ತೆ ನೀವು ಇದೇ ಪ್ಲೇಸಿಗೆ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ರಿಂಗಲ್ಲೇ. ಸೊ ನೆಕ್ಸ್ಟ್ ಮತ್ತೆ ಈ ಥರ ಇನ್ನೊಂದು ರೆಡಿ ಮಾಡಬೇಕು. 1 2 3 4 5 6
ಆದಮೇಲೆ ಮತ್ತೆ ಈ 3 ಚೈನಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ. ಸೊ ಮತ್ತೆ ಅದೇ ಪ್ಲೇಸಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ನೆಕ್ಸ್ಟ್ ಚೈನಲ್ಲೆಲ್ಲ ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ. ಓಕೆ, ಸ್ಲಿಪ್ ಸ್ಟಿಚ್ ಹಾಕಿದ್ಮೇಲೆ ಮತ್ತೆ ಇದೇ ಪ್ಲೇಸಲ್ಲಿ ಹೋಗಿ ನೀವು ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಈ ಕಡೆ ಚೈನ್ ಸ್ಟಾರ್ಟ್ ಮಾಡಿದ್ದೀವಲ್ವ, ಸೊ ಇಲ್ಲಿ ಗ್ಯಾಪ್ ಹೀಗೆ ಬಿಡಬಾರ್ದು. ಹಾಗಾಗಿ ಈ ಚೈನ್ ಒಳಗಡೆ ಹೋಗಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿ ಇಲ್ಲಿ ಥ್ರೆಡ್ಡು ಕಟ್ ಮಾಡ್ಕೊಳ್ಳಿ. ಥ್ರೆಡ್ ಕಟ್ ಮಾಡಿಕೊಂಡು ಹೀಗೆ ಹೇಳಿದ್ರೆ ಇದು ಲಾಕ್ ಆಗುತ್ತೆ. ಓಕೆ, ಸೊ ಇವಾಗ ಈ ಬ್ಯಾಕ್ ಥ್ರೆಡ್ಡು ಸ್ಟಾರ್ಟಿಂಗ್ ವರ್ಕ್ ಮಾಡಿದ್ವಲ್ಲ ಆ ಥ್ರೆಡ್ ಮತ್ತು ಇದೆಲ್ಲ ಸೇರಿ ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೋಬೇಕು. ಓಕೆ, ಗಮ್ ಮಾಡಿಕೊಂಡು ನೆಕ್ಸ್ಟ್ ಇದು ಪರ್ಲ್ ಕೂಡ ನಾನಿಲ್ಲಿ ಗಮ್ ಮಾಡಿದ್ದೀನಿ. ಹೀಗೆ ಗಮ್ ಮಾಡಿ ತೋರಿಸ್ದೆ. ನೋಡಿ, ಈ ರೀತಿ ಗಮ್ ಮಾಡಿಕೊಂಡ್ರೆ ಆಯಿತು. ಸೊ ನೀವು ಈ ರೀತಿ ರೆಡಿ ಮಾಡಿಕೊಂಡು ಸ್ಯಾರಿಗೆ ನೀವು ಸ್ಟಾರ್ಟಿಂಗ್ ಸ್ಯಾರಿಗೆ ಏನಾದರೂ ಸ್ಟಿಚಸ್ ಹಾಕ್ಕೊಂಡು ಬೇಸಿಕ್ ಸ್ಟಿಚಸ್ ಏನಾದರೂ ಹಾಕ್ಕೊಂಡಾದರೂ ಇದನ್ನು ಅಟ್ಯಾಚ್ ಮಾಡ್ಬೋದು. ಇಲ್ಲ ಪ್ಲೈನ್ ಸ್ಯಾರಿಗಾದರೂ ಹೀಗೆ 1 by 1 ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟಾದರೂ ಹೀಗೆ ಮಾಡ್ಕೊಬೋದು. ಹೀಗೆ ಸಹ ಮಾಡ್ಬೋದು. ಇಲ್ಲ ಈ ರೀತಿ ಮಾಡಿ ಸ್ಟಿಚ್ ಮಾಡ್ಬೋದು. ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಗಮ್ ಮಾಡಿಕೊಂಡು ಪ್ಲೇಸ್ ನೋಡಿ ಇಟ್ಕೊಂಡು ಆಮೇಲೆ ನೀಟಾಗಿ ಸೇಮ್ ಕಲರ್ ಥ್ರೆಡ್ ತೊಗೊಂಡು ಸ್ಟಿಚಸ್ ಬೇಕಾದರೆ ಮಾಡ್ಕೊಬೋದು. ಹೀಗಿಟ್ಕೊಂಡು ಇಲ್ಲ ಹೀಗಿರಲಿ ಅಂದರೆ ಈ ರೀತಿ ಇಟ್ಟುಬಿಟ್ಟು ಸಹ ಇಲ್ಲಿ ಥ್ರೆಡ್ ತೊಗೊಂಡು ನಾರ್ಮಲ್ ನೀಡಲ್ ಮತ್ತು ಥ್ರೆಡ್ ತೊಗೊಂಡು ಸ್ಟಿಚ್ ಮಾಡ್ಬೋದು. ಹೀಗೆ ಸಹ ಮಾಡ್ಬೋದು. ಹೀಗೆ ಸಹ ಮಾಡ್ಕೊಬೋದು. ಇಲ್ಲ ಹೀಗೆ ಮೇಲ್ಗಡೆ ಸಹ ಹೀಗಿಟ್ಟು ಕೂಡ ಸ್ಟಿಚ್ ಮಾಡ್ಬೋದು. ಸೊ ಹೇಗೆ ಕೂಡ ಮಾಡ್ಬೋದು. ಈ ಆಪ್ಷನ್ ಕೊಟ್ಟಿದ್ದೀನಿ, ನೀವು ಹೇಗೆ ಬೇಕಿದ್ದರೂ ಸಹ ಮಾಡ್ಬೋದು. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ತುಂಬ ಈಸಿ ಇದೆ, ಯಾರು ಬೇಕಿದ್ದರೂ ಮಾಡ್ಬೋದು. ತುಂಬ ಡಿಫ್ರೆಂಟ್ ಆಗಿದೆ. ಒಂದೇ ರೀತಿ ಮಾಡೋಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಎಲ್ಲರೂ. ವಿಡಿಯೋ ಇಷ್ಟ ಆಯ್ತು ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗಿದೆ, ಡಿಸೈನ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.